ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಗ್ಯಾರಂಟಿ ನ್ಯೂಸ್ನ ಈ ಒಂದು ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಂದು ಆತಂಕಕಾರಿ ವಿಚಾರದ ಬಗ್ಗೆ, ಇಡೀ ವಿಶ್ವಕ್ಕೆ ಒಂದು ಟೈಮ್ ಬಾಂಬ್ ರೀತಿ ಕಾಡ್ತಿರುವಂಥ ಒಂದು ವಿಚಾರದ ಬಗ್ಗೆ ನಿಮ್ಮೆಲ್ಲರ ಒಂದು ಗಮನ ಸೆಳೆಯೋದಕ್ಕೆ ಈ ಒಂದು ಕಾರ್ಯಕ್ರಮ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇರಾನ್ ವರ್ಸಸ್ ಅಮೆರಿಕಾ ಶೀಘ್ರದಲ್ಲೇ ಯುದ್ಧ ಅಂತ. ಅಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, 100% ಯುದ್ಧ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ರಕ್ಷಣಾ ತಜ್ಞರು. ಅಂದ್ರೆ ಏನಕ್ಕೆ ಈ ಯುದ್ಧ? ಈ ಯುದ್ಧದಿಂದ ಏನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ? ಇದು ಕೇವಲ ಅಮೆರಿಕಾ ಯುದ್ಧನ ಅಥವಾ ಅಮೆರಿಕಾಗೆ ಇನ್ಯಾವ್ಯಾವ ದೇಶಗಳು ಬೆಂಬಲ ಆಗಿ ನಿಂತಿದ್ದಾವೆ? ಒಟ್ಟಾರೆ ಈ ಒಂದು ಯುದ್ಧದಿಂದ ಭಾರತದ ಮೇಲೆ ಏನು ಪರಿಣಾಮ, ನಿಮ್ಮ ಮೇಲೆ ಏನು ಪರಿಣಾಮ ಈ ಯುದ್ಧದಿಂದ, ಅವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದೇ ಇವತ್ತಿನ ವಿಶೇಷ ಆಗಿದೆ. ಮೊದಲಿಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಏನಕ್ಕೆ ಈ ಯುದ್ಧ ನಡೆಯಕ್ಕೆ ಹೊರಟಿದೆ, ಈ ಅಮೆರಿಕಾದ ಷರತ್ತೇನು, ಇರಾನ್ನ ಸಮಸ್ಯೆ ಏನು, ಎಲ್ಲದ್ರ ಬಗ್ಗೆ ನೋಡೋಣ. ಜೊತೆಯಲ್ಲೇ ಅಂತಿಮವಾಗಿ ಭಾರತಕ್ಕೆ ಈ ಯುದ್ಧದಿಂದ ಏನು ಪರಿಣಾಮ ಅದನ್ನು ನೋಡೋಣ. ಮೊದಲಿಗೆ ಇಲ್ಲಿ ನೀವು ಗಮನಿಸ್ಬೋದು, ಇರಾನ್ ಅಮೆರಿಕ ಯುದ್ಧಾತಂಕಕ್ಕೆ ಕಾರಣ ಏನು ಅಂತ. ಮೊದಲಿಗೆ ಏನಂದ್ರೆ, ನೀವು ಈಗಾಗಲೇ ಗಮನಿಸಿರ್ಬೋದು, ಹಲವಾರು ದಿನಗಳಿಂದ, ಕೆಲವಾರು ವಾರಗಳಿಂದನೇ ಸುದ್ದಿ ಆಗ್ತಾ ಇದೆ. ಏನಂದ್ರೆ, ಇರಾನ್ ದೇಶದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಏನೊಂದು ಅಯಾತುಲ್ಲಾ ಖಮೇನಿ ಅವರ ಸರ್ವಾಧಿಕಾರಿ ಸರ್ಕಾರ ಇದೆ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಯಾತುಲ್ಲಾ ಖಮೇನಿ ಎಲ್ಲ ಅಧಿಕಾರವನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಈ ಒಂದು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ದಂಗೆ ನಡೀತಾ ಇದೆ. ಈ ಹಿಂದೆ ಇರಾನ್ನಲ್ಲಿ ಹಿಜಾಬ್ ದಂಗೆ ನಡೆದಿತ್ತು, ಆದರೆ ಅದನ್ನು ಮೀರಿಸುವಂತ ದೊಡ್ಡ ಮಟ್ಟದ ದಂಗೆ ನಡೀತಾ ಇದೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಒಂದು ದಿನಕ್ಕೆ ಅಲ್ಲ, ಕೇವಲ ಒಂದು ಗಂಟೆಗೆ ನೂರಾರು ಜನರ ಹತ್ಯೆ ಆಗ್ತಾ ಇದೆ. ಏನೊಂದು ಖಮೇನಿ ಸರ್ಕಾರ ಇದೆ, ಆ ಖಮೇನಿ ಸರ್ಕಾರ ಸೈನ್ಯವನ್ನ ತನ್ನ ಪ್ರಮುಖ ನಗರಗಳಲ್ಲಿ ಇಳಿಸಿದೆ. ಸೈನಿಕರು ಯಾರ್ಯಾರು ದಂಗೆಕೋರರು ಇರ್ತಾರೆ, ಯಾರ್ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ, ಅವ್ರಿಗೆ ಕಂಡಲ್ಲಿ ಗುಂಡಿಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಇರಾನ್ನಲ್ಲಿ ಸಂಪೂರ್ಣವಾಗಿ ಇಂಟರ್ನೆಟ್ ಬ್ಯಾನ್ ಆಗಿದೆ. ಇಷ್ಟಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಮಾಧ್ಯಮ ಪ್ರತಿನಿಧಿಗಳು ಸ್ಯಾಟಲೈಟ್ ಫೋನ್ ಮುಖಾಂತರ ಅಥವಾ ಏನೊಂದು ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಏನಿದೆ ಅದ್ರ ಮುಖಾಂತರ ಇಂಟರ್ನೆಟ್ನ ಒಂದು ಸಂಪರ್ಕ ಮಾಡಿ ಆ ಇಂಟರ್ನೆಟ್ ಮೂಲಕ ಒಂದು ಇಡೀ ವಿಶ್ವಕ್ಕೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲೇ ಟ್ರಂಪ್ ಪ್ಲೀಸ್ ಹೆಲ್ಪ್ ಅಸ್ ಅನ್ನೋ ರೀತಿಯಾದಂಥ ಒಂದು ಗ್ರಾಫಿಟಿಗಳ್ನು ಕೂಡ ಬರೆದು ನಮಗೆ ಅಮೆರಿಕ ಸಹಾಯ ಮಾಡಬೇಕು ಅಂತ ಕೋರ್ತಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಆಡಳಿತ ವಿರೋಧಿ ದಂಗೆ ಏನಿದೆ, ಈ ದಂಗೆ ಖಮೇನಿ ಸರ್ಕಾರವನ್ನು ಉರುಳಿಸುತ್ತಾ, ರೆಜಿಮ್ ಚೇಂಜ್ ಮಾಡುತ್ತಾ ಅನ್ನೋ ಪ್ರಶ್ನೆ ಕಾರಣ ಆಗಿದೆ. ಇಡೀ ಇವತ್ತು ಅಮೆರಿಕ ಮತ್ತು ಇರಾನ್ ನಡುವಣ ಯುದ್ಧಕ್ಕೆ ಕಾರಣ ಆಗಿರೋದು, ಮೊದಲನೇ ಕಾರಣ ಈ ಇರಾನ್ ದೇಶದಲ್ಲಿ ನಡೀತಾ ಇರುವಂತ ಆಡಳಿತ ವಿರೋಧಿ ಹೋರಾಟ. ನಂತರ ನೋಡೋದಾದ್ರೆ, ಈ ಒಂದು ಅಮೆರಿಕ ಏನಿದೆ, ಅಮೆರಿಕ ಇರಾನ್ ದೇಶದ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡ್ತಿದೆ. ಇದು ಇತ್ತೀಚಿನ ಆರೋಪ ಅಲ್ಲ, ಇವತ್ತು ನೆನ್ನೆಯ ಆರೋಪ ಅಲ್ಲ, ಹಲವು ದಶಕಗಳಿಂದ ನಡೆದು ಬರ್ತಿರುವಂತ ಆರೋಪ. ಏನಂದ್ರೆ, ಇರಾನ್ ದೇಶ ಅಣ್ವಸ್ತ್ರವನ್ನ ಸಿದ್ಧಪಡಿಸ್ತಿದೆ, ರಹಸ್ಯವಾಗಿ ಅಣ್ವಸ್ತ್ರವನ್ನ ತಯಾರು ಮಾಡ್ತಿದೆ ಅನ್ನೋದು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇರಾನ್ ಈಗಾಗಲೇ ಸ್ಪಷ್ಟನೆ ಕೊಟ್ಟಿತ್ತು, ನಮ್ಮಲ್ಲಿ ಅಣ್ವಸ್ತ್ರ ಇಲ್ಲ ಅಂತ. ಇದೀಗ ಅಮೆರಿಕ ಹೇಳ್ತಿದೆ, ನಮ್ಮ ಹತ್ರ ಬನ್ನಿ, ಮಾತುಕತೆಗೆ ಬನ್ನಿ, ಒಂದು ಅಣು ಒಪ್ಪಂದ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡಬೇಕಾಗುತ್ತೆ ಅಂತ ಅಮೆರಿಕ ಬೆದರಿಕೆ ಆಗ್ತಿದೆ. ಅಥವಾ ಈ ಒಂದು ಅಣ್ವಸ್ತ್ರ ಇದೆ ಅನ್ನೋ ಕಾರಣಗಳನ್ನ ಒಡ್ಡಿ ಇರಾನ್ ಮೇಲೆ ದಾಳಿ ಮಾಡಕ್ಕೆ ಅಮೆರಿಕ ಮುಂದಾಗಿದೆಯಾ, ಅದು ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಈ ಹಿಂದೆ ಇರಾನ್ ಪಕ್ಕದ ಇರಾಕ್ ರಾಷ್ಟ್ರದ ಮೇಲೆ ಏನೊಂದು ಸದ್ದಾಮ್ ಹುಸೇನ್ ಅಧಿಕಾರದಲ್ಲಿದ್ದಾಗ ಸದ್ದಾಮ್ ಹುಸೇನ್ ಬರೀ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳಿದಾವೆ ಅಂತೇಳ್ಬಿಟ್ಟು ಆರೋಪ ಮಾಡಿ ಅಮೆರಿಕ ಇಡೀ ಇರಾಕನ್ನ ಸರ್ವನಾಶ ಮಾಡ್ತು. ಇಂದಿಗೂ ಕೂಡ ಇರಾಕ್ ಚೇತರಿಸ್ಕೊಂಡಿಲ್ಲ, ಸದ್ದಾಮ್ ಹುಸೇನ್ಗೆ ಗಲ್ಗೇರಿಸಿದ್ರು. ಆದರೆ ಇದುವರೆಗೂ ಏನೊಂದು ಇರಾಕಲ್ಲಿ ಸದ್ದಾಮ್ ಹುಸೇನ್ ಆಡಳಿತದಲ್ಲಿ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳಿರೋದು ಗೊತ್ತೇ ಆಗಿಲ್ಲ. ಒಟ್ಟಿನಲ್ಲಿ ಸದ್ದಾಮ್ ಹುಸೇನ್ ಅಂತೂ ಹೋಗಿದ್ದಾಯ್ತು, ಇರಾಕ್ ಸರ್ವನಾಶ ಆಗಿದ್ದಾಯ್ತು. ಇದೀಗ ಇರಾನ್ ಮೇಲೆ ಅದೇ ರೀತಿಯಾದಂಥ ಆರೋಪನ ಅಮೆರಿಕ ಮಾಡ್ತಿದೆ. ಈ ಆರೋಪದಲ್ಲಿ ಎಷ್ಟು ಮಟ್ಟಿಗೆ ಉರುಳಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಥವಾ ಇದು ಕೇವಲ ಇರಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಅಥವಾ ಇರಾನ್ನ ಒತ್ತಡಕ್ಕೆ ಸಿಲುಕಿಸೋದಕ್ಕೆ ಅಮೆರಿಕ ತಂತ್ರನ, ಅದು ಕೂಡ ಗೊತ್ತಿಲ್ಲ. ಮತ್ತೊಂದು ಪ್ರಮುಖ ಕಾರಣ ಏನೊಂದು ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡೋದಕ್ಕೆ ಮುಂದಾಗಿರೋದಕ್ಕೆ, ಈ ಎರಡು ರಾಷ್ಟ್ರಗಳ ನಡುವೆ ಯುದ್ಧಾತಂಕಕ್ಕೆ ಕಾರಣ ಆಗಿರೋದು ಹೌತಿ, ಹಮಾಸ್, ಹೆಜ್ಬುಲ್ಲಾ ಉಗ್ರರಿಗೆ ಇರಾನ್ ಬೆಂಬಲ ಕೊಡ್ತಿದೆ ಅಂತ. ಇದು ತ್ರಿಬಲ್ ಎಚ್, ಹೌತಿ, ಹಮಾಸ್ ಮತ್ತೆ ಹೆಜ್ಬುಲ್ಲಾ ಉಗ್ರರು. ಏನೊಂದು ಹೌತಿ ಉಗ್ರರು ಇರ್ತಾರೆ, ಯೆಮೆನ್ ನಲ್ಲಿ ಇರ್ತಾರೆ, ಹಮಾಸ್ ಉಗ್ರರು ಗಾಜಾ ಪಟ್ಟಿನಲ್ಲಿ, ಹೆಜ್ಬುಲ್ಲಾ ಉಗ್ರರು ಲೆಬನಾನ್ ನಲ್ಲಿ ಇರ್ತಾರೆ. ಈ ಮೂರು ಒಂದು ಉಗ್ರ ಸಂಘಟನೆಗಳಿಗೆ ಇರಾನ್ ಆರ್ಥಿಕ ಬೆಂಬಲ ನೀಡುತ್ತಿದೆ ಅನ್ನೋದು ಅಮೆರಿಕದ ಆರೋಪ. ಇದು ಕೇವಲ ಅಮೆರಿಕದ ಆರೋಪ ಅಲ್ಲ, ಯಾಕೆಂದ್ರೆ ನೀವು ಗಮನಿಸಬಹುದು, ಇದೇ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಯಾವಾಗ ಹಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ದಾಳಿ ಶುರು ಮಾಡ್ತೋ ಆಗ ಹೌತಿ ಮತ್ತೆ ಹೆಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದ್ರು. ಈ ಸಂದರ್ಭದಲ್ಲಿ ಇಸ್ರೇಲ್ ಎಲ್ಲಾ ಉಗ್ರ ಸಂಘಟನೆಗಳನ್ನು ಹತ್ತಿಕ್ಕಿತ್ತು. ಈ ಎಲ್ಲಾ ಉಗ್ರ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತಿರೋದು ಇರಾನ್ ಅನ್ನೋದು ಅಮೆರಿಕ ಆರೋಪ. ಅಮೆರಿಕ ಆರೋಪಕ್ಕೆ ಪುಷ್ಟಿಯನ್ನ ಕೊಡ್ತಿರೋದು ಇಸ್ರೇಲ್ ದೇಶ. ಆದ್ರೆ ಇರಾನ್ ಹೇಳೋದು ಮತ ಇದಕ್ಕೆ ತದ್ವಿರುದ್ಧವಾದ್ದು. ಅಮೆರಿಕ ಅನ್ನೋದು ದೊಡ್ಡ ಸೈತಾನ, ಏನೊಂದು ಇಸ್ರೇಲ್ ಅನ್ನೋದಿದೆ ಅದು ಛೋಟಾ ಸೈತಾನ್ ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ಪಟ್ಟಭದ್ರ ಹಿತಾಸಕ್ತಿಗಳೇನಿದ್ದಾರೆ, ಅದರ ಒಂದು ಮುಖ್ಯಸ್ಥರೇನಿದ್ದಾರೆ
ಅವರು ಈ ರೀತಿಯಾದಂಥ ಒಂದು ಪಟ್ಟ ಕಟ್ಟಿದ್ದಾರೆ. ಒಟ್ಟಿನಲ್ಲಿ ಎರಡು ರಾಷ್ಟ್ರಗಳ ನಡುವೆ ಇದು ಸೈದ್ಧಾಂತಿಕ ಸಮರ ಕೂಡ ಆಗಿದೆ. ಅದೊಂದು ಮುಖ್ಯವಾಗಿರುವಂಥದ್ದು. ನಂತರ ಏನೊಂದು ಇರಾನ್ ಮತ್ತೆ ಅಮೆರಿಕ ಯುದ್ಧಾತಂಕಕ್ಕೆ ಕಾರಣ ಆಗಿರೋ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಇಸ್ರೇಲ್ ಅಸ್ತಿತ್ವಕ್ಕೇನೆ ಇರಾನ್ ಮುಳುವಾಗಿದೆ ಅಂತ. ಈ ರೀತಿಯಾದ 3 ಉಗ್ರ ಸಂಘಟನೆಗಳಿಗೆ ನೆರವಾಗ್ತಿರೋದು ಅಷ್ಟೇ ಅಲ್ಲ, ಇರಾನ್ ಒಂದು ದೊಡ್ಡ ಮಟ್ಟದ 12 ಡೇ ವಾರ್ ಅಂತ ನಡೆದಿತ್ತು, 12 ದಿನದ ಯುದ್ಧ ಕೆಲವೇ ತಿಂಗಳ ಹಿಂದೆ. ಆ ಸಮಯದಲ್ಲಿ ಭಾರಿ ಪ್ರಮಾಣದ ಒಂದು ಮಿಸೈಲ್ಗಳನ್ನ ಇರಾನ್ ನೆಲದಿಂದ ಇಸ್ರೇಲ್ ಮೇಲೆ ಹಾರಿಸಲಾಗಿತ್ತು. ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಒಂದು ಮಿಸೈಲ್ ಅಟ್ಯಾಕ್ ಆಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಇಸ್ರೇಲ್ನ ಒಂದು ಅತ್ಯಂತ ಏನು ಪ್ರಖ್ಯಾತವಾದಂಥ ಐರನ್ ಡೋಮ್ ಅಂತ ಏನು ಕರೀತಾರೆ, ಐರನ್ ಡೋಮ್ ಕೂಡ ಫೇಲ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಇಸ್ರೇಲ್ಗೆ ಭಾರಿ ನಷ್ಟ ಆಗಿತ್ತು. ಆ 12 ಡೇ ವಾರ್ನ ನಿಲ್ಲಿಸೋದಕ್ಕೆ ಅಮೆರಿಕ ಬರಬೇಕಾಗಿ ಬಂತು. ಅಮೆರಿಕದ B-2 ಬಾಂಬರ್ಗಳು ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಸದ್ಯಕ್ಕೆ ಸುಮ್ಮನಾಗಿತ್ತು. ಆದರೆ ಇರಾನ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅಮೆರಿಕದೇನು ಕತಾರ್ನಲ್ಲಿ ಅಮೆರಿಕದ ಒಂದು ವಾಯುನೆಲೆ ಇತ್ತು, ವಾಯುನೆಲೆ ಮೇಲೆ ಪ್ರತಿದಾಳಿ ನಡೆಸೋದ್ರ ಮೂಲಕ ಇರಾನ್ ಆ ಸಂದರ್ಭದಲ್ಲಿ ತನ್ನ ಪ್ರತೀಕಾರ ತಗೊಂಡಿತ್ತು. ಅಚ್ಚರಿಯ ವಿಷಯ ಅಂದರೆ ಅಮೆರಿಕದ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ನಡೆಸಿದ್ರು ಕೂಡ ಅಮೆರಿಕ ಆ ಸಂದರ್ಭದಲ್ಲಿ ಪ್ರತಿ ದಾಳಿಗೆ ಮುಂದಾಗಿರಲಿಲ್ಲ. ಅದಕ್ಕೇನು ಕಾರಣ? ಅಮೆರಿಕ ತನ್ನ ಸೇನಾ ನೆಲೆ ಮೇಲೆ ದಾಳಿ ನಡೆದ್ರು ಯಾಕೆ ಪ್ರತಿ ದಾಳಿ ನಡೆಸಲಿಲ್ಲ? ಅದಕ್ಕೆ ಉತ್ತರ ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಈಗ ಇರಾನ್ ಮತ್ತೆ ಅಮೆರಿಕ ನಡುವಣ ಯುದ್ಧಾತಂಕಕ್ಕೆ ಕಾರಣ ಮತ್ತೊಂದು ಕಾರಣ ಏನಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ದೇಶ ಒಂದು ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಿದೆ ಅನ್ನೋ ಆರೋಪ. ಮಧ್ಯಪ್ರಾಚ್ಯದಲ್ಲಿ ಹಲವು ರಾಷ್ಟ್ರಗಳಿದ್ದಾವೆ, ಅದರಲ್ಲೂ ತೈಲ ಸಂಪದ್ಭರಿತ ರಾಷ್ಟ್ರಗಳಿದ್ದಾವೆ. ಸೌದಿ ಇರ್ಬೋದು, ಒಮಾನ್ ಇರ್ಬೋದು, ಯಮನ್ ಇರ್ಬೋದು, ಮತ್ತೆ UAE ಇರ್ಬೋದು, ಕತಾರ್ ಇರ್ಬೋದು, ಎಲ್ಲ ದೇಶಗಳು ಮಧ್ಯಪ್ರಾಚ್ಯದಲ್ಲಿ ಬರುತ್ತೆ. ಈವನ್ ಇಸ್ರೇಲ್ ಕೂಡ ಮಧ್ಯಪ್ರಾಚ್ಯದಲ್ಲಿ ಬರುತ್ತೆ. ಈ ಒಂದು ಇಸ್ರೇಲ್ ಮೇಲೆ ಇರಾನ್ ಪದೇ ಪದೇ ತನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಲೇ ಇದೆ. ಜೊತೆಗೆ ಇರಾನ್ನ ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ಯಾವಾಗಲೂ ಯುದ್ಧದ ಒಂದು ಆತಂಕ, ಯುದ್ಧದ ಕಾರ್ಮೋಡ ಕವಿದಿರುತ್ತೆ. ಇವೆಲ್ಲದಕ್ಕೂ ಕೂಡ ಇರಾನ್ ಕಾರಣ ಅನ್ನೋದು ಅಮೆರಿಕದ ಒಂದು ನೇರ ಆರೋಪ. ಇದೇ ಕಾರಣದಿಂದಾಗಿ ಇದೀಗ ಅಮೆರಿಕ ಮತ್ತೆ ಇರಾನ್ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು, ಈಗ ಒಂದು ಯುದ್ಧಾತಂಕಕ್ಕೆ ಕಾರಣಗಳೇನು ಅಂತ ನೋಡಿದ್ದಾಯ್ತು. ಇನ್ನು ಇರಾನ್ ಸುತ್ತಲೂ ಅಮೆರಿಕ ಯಾವ ರೀತಿಯಾದಂಥ ಒಂದು ಬಲೆ ಎಣೆದಿದೆ, ಯಾವ ರೀತಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಅಮೆರಿಕದ 2 ಅತಿ ದೊಡ್ಡ ಯುದ್ಧ ನೌಕೆಗಳು ರವಾನೆ ಆಗಿದ್ದಾವೆ. ಎಲ್ಲಿಗೆ ಅಂದರೆ, ಮೊದಲಿಗೆ ಒಂದು ಹಿಂದೂ ಮಹಾಸಾಗರದಿಂದ ಹಿಡಿದು ಅರಬ್ಬಿ ಸಮುದ್ರವನ್ನು ದಾಟಿಕೊಂಡು ಆರ್ಮೋಸ್ ಜಲಸಂಧಿ ಬಳಿ ಯುದ್ಧ ನೌಕೆಗಳು ಧಾವಿಸಿದ್ದಾವೆ. ಅದರಲ್ಲೂ ಕೂಡ ಅಮೆರಿಕದ ಅಣ್ವಸ್ತ್ರ ಚಾಲಿತ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್, ಅದು ವಿಶ್ವದ ಅತ್ಯಂತ ಬಲಿಷ್ಠ ಮತ್ತೆ ಶಕ್ತಿಶಾಲಿ ಯುದ್ಧ ನೌಕೆ. ಸತತ 30 ವರ್ಷಗಳ ಕಾಲ ಯಾವುದೇ ರೀತಿಯ ಇಂಧನ ಮರುಭರ್ತಿ ಇಲ್ಲದೆ ಚಾಲನೆ ಮಾಡಬಲ್ಲ ಅಂತ ಒಂದು ಯುದ್ಧ ನೌಕೆ ಅದು. ಯಾಕಂದ್ರೆ ಅದು ಅಣ್ವಸ್ತ್ರ ಚಾಲಿತ ಆಗಿರುತ್ತೆ, ಅದಕ್ಕೆ ಯಾವುದೇ ರೀತಿಯ ಇಂಧನ ಮರುಭರ್ತಿ ಬೇಕಾಗಿಲ್ಲ. ಆ ಒಂದು ಯುದ್ಧ ನೌಕೆನಲ್ಲಿ ಅತ್ಯಾಧುನಿಕ ರಾಡಾರ್ ವ್ಯವಸ್ಥೆ ಇರುತ್ತೆ, ಮತ್ತೆ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆ ಇರುತ್ತೆ. ಅಮೆರಿಕದ F-35 ಸೇರಿದಂತೆ ಹಲವು ಯುದ್ಧ ವಿಮಾನಗಳಿರ್ತವೆ. ಮತ್ತೆ ಆ ಒಂದು ಯುದ್ಧ ನೌಕೆ ಒಂದು ರೀತಿ ಚಲಿಸುವ ಒಂದು ಆರ್ಮಿ ಅಂತ ಹೇಳ್ಬೋದು, ಒಂದು ಶಸ್ತ್ರಾಸ್ತ್ರ ಭಂಡಾರನೇ ಚಲಿಸ್ತಾ ಇದೆ ಅಂತ ಹೇಳ್ಬೋದು. ಅಂತ ಒಂದು ಯುದ್ಧ ನೌಕೆಗಳನ್ನು, ಅದರಲ್ಲೂ ಮತ್ತೊಂದು ಯುದ್ಧ ನೌಕೆ ಇದೆ, ಅದು USS ಜಾರ್ಜ್ ಬುಷ್ ಅಂತ. 2 ಯುದ್ಧ ನೌಕೆಗಳನ್ನ ಅಮೆರಿಕ ರವಾನೆ ಮಾಡಿದೆ. ಅದರಲ್ಲೂ ಮೊದಲಿಗೆ USS ಅಬ್ರಹಾಂ ಲಿಂಕನ್ ಏನಿದೆ, ಈ ಒಂದು ಯುದ್ಧ ನೌಕೆಯನ್ನ ನಿಯೋಜನೆ ಮಾಡಿರೋದು ಅಮೆರಿಕ. ಮೊದಲಿಗೆ USS ಜಾರ್ಜ್ ಬುಷ್ ಯುದ್ಧ ನೌಕೆ, ಈ 2 ಯುದ್ಧ ನೌಕೆಗಳನ್ನ ಅಮೆರಿಕ ರವಾನೆ ಮಾಡಿರೋದು ಇರಾಕ್ ಸುತ್ತಲೂ ಕೂಡ ಒಂದು ರೀತಿ ಬಲೆ ಎಣಿಯೋದಕ್ಕೆ. ಅಷ್ಟೇ ಅಲ್ಲ, ಇರಾನ್ ಇದೆ, ಇರಾನ್ ದೇಶದ ಸುತ್ತಲೂ ಒಟ್ಟು 19 ಕಡೆಗಳಿದೆ ಅಮೆರಿಕದ ಒಂದು ಸೇನಾ ನೆಲೆಗಳಿದ್ದಾವೆ. ಅಂದ್ರೆ ಇರಾನ್ನ ಗಡಿಗುಂಟ ಸುತ್ತಲೂ ಕೂಡ ಬಾರ್ಡರ್ನ ಕವರ್ ಮಾಡೋ ರೀತಿಯಲ್ಲಿ ಅಮೆರಿಕದ 19 ಸೇನಾ ನೆಲೆಗಳಿದ್ದಾವೆ. ಆ ಒಂದು ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ, ಏನೊಂದು ಇರಾನ್ ದೇಶದ ಅಕ್ಕಪಕ್ಕದ ರಾಷ್ಟ್ರಗಳಾದ ಬಹ್ರೇನ್ ಇರ್ಬೋದು, ಇರಾಕ್ ಇರ್ಬೋದು, ಕುವೈತ್, ಕತಾರ್ ಮತ್ತೆ ಸೌದಿ ಅರೇಬಿಯಾಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಈ ಎಲ್ಲಾ ಸೇನಾ ನೆಲೆಗಳಲ್ಲೂ ಕೂಡ ಈಗ ಭಾರಿ ಮಟ್ಟದ ಯುದ್ಧ ಸಿದ್ಧತೆ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ, ಪ್ರತಿಯೊಂದು ಸೇನಾ ನೆಲೆಯಲ್ಲೂ ಕನಿಷ್ಠ 30 ರಿಂದ 50 ಸಾವಿರ ಯೋಧರನ್ನ ನಿಯೋಜನೆ ಮಾಡಲಾಗ್ತಿದೆ. ಅದು ಕೇವಲ ಅಮೆರಿಕ ಯೋಧರಲ್ಲ, ಅದು ನ್ಯಾಟೋ ಯೋಧರು. ಅಂದ್ರೆ ಅಮೆರಿಕದ ಏನೊಂದು ರಕ್ಷಣಾ ಮೈತ್ರಿಕೂಟ ಇದೆ, ಹಲವು ರಾಷ್ಟ್ರಗಳ ರಕ್ಷಣಾ ಮೈತ್ರಿಕೂಟ ನೇಟೋ, ಅದು ಯುರೋಪಿಯನ್ ರಾಷ್ಟ್ರಗಳ ಒಂದು ಒಳಗೊಂಡಂತೆ ಇರುವಂತ ಮೈತ್ರಿಕೂಟ. ಆ ಮೈತ್ರಿಕೂಟದ ಸೈನಿಕರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಮತ್ತೊಂದು, ಎಲ್ಲ ಸೇನಾ ನೆಲೆಗಳಲ್ಲೂ ಕೂಡ ಅತ್ಯಾಧುನಿಕ ಯುದ್ಧ ವಿಮಾನಗಳಿದ್ದಾವೆ, 100 ಲೆಕ್ಕದಲ್ಲಿದ್ದಾವೆ ಯುದ್ಧ ವಿಮಾನಗಳು. ಯಾವಾಗ ಅನುಮತಿ ಕೊಟ್ಟರು ಇರಾನ್ ಮೇಲೆ ಬಾಂಬ್ಗಳ ಮಳೆಗರಿಯೋದಕ್ಕೆ, ಕ್ಷಿಪಣಿಗಳ ಮಳೆ ಸುರಿಸೋದಕ್ಕೆ ಈ ಒಂದು ಯುದ್ಧ ವಿಮಾನಗಳು ಸನ್ನದ್ಧವಾಗಿ ನಿಂತಿದ್ದಾವೆ. ಜೊತೆಗೆ ನಾಳೆಯಿಂದಲೇ, ಅಂದ್ರೆ ನಾಳೆ ಶುಕ್ರವಾರ, ನಾಳೆಯಿಂದನೇ ಅರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ನೌಕಾಪಡೆ ದಿಗ್ಬಂಧನ ಹಾಕುತ್ತೆ. ಏನಿದು ಅರ್ಮುಜ್ ಜಲಸಂಧಿ, ಇದೇನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು
ಮ್ಯಾಪ್ ಮೂಲಕ ನೋಡೋದಕ್ಕೆ ಪ್ರಯತ್ನ ಪಡೋಣ. ನೀವು ಇಲ್ಲಿ ಕಾಣ್ತಾ ಇದ್ದೀರಾ, ಇಲ್ಲಿ ಭಾರತ ಇದೆ, ಪಾಕಿಸ್ತಾನ, ಆ ನಂತರ ಇರಾನ್. ಪಾಕಿಸ್ತಾನದ ಗಡಿಯನ್ನ ಇರಾನ್ ಹಂಚ್ಕೊಂಡಿದೆ, ಅದು ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ಏನೊಂದು ಇಲ್ಲಿ ನಮ್ಮ ಮುಂಬೈ ಇದೆ, ಮುಂಬೈ ನಂತರದಲ್ಲಿ ಇಲ್ಲಿಂದ ಬಂದ್ರೆ ಒಂದು ಇಲ್ಲಿಂದ ಈ ಗಡಿಯಿಂದ ಶುರುವಾಗುತ್ತೆ ಇರಾನ್ನ ಒಂದು ಸಮುದ್ರ ಗಡಿ. ಇಲ್ಲಿ ಈ ಒಂದು ಪ್ರದೇಶ ಇದೆಯಲ್ಲ, ಇದು ಅತ್ಯಂತ ಕಿರಿದಾದ ಪ್ರದೇಶ. ಇಲ್ಲಿ ಮ್ಯಾಪಲ್ಲಿ ನೋಡೋದಕ್ಕೆ ತುಂಬಾ ಸಣ್ಣದಂತ ಕಾಣುತ್ತೆ. ಕನಿಷ್ಠ ಒಂದು 80ರಿಂದ 120 ಕಿಲೋಮೀಟರ್ ಒಂದು ವ್ಯಾಪ್ತಿನಲ್ಲಿ ಬರುವಂತ ಜಲಸಂಧಿ, ಇದನ್ನ ಆರ್ಮುಜ್ ಜಲಸಂಧಿ ಅಂತ ಕರೀತಾರೆ. ಈ ಜಲಸಂಧಿ ಬಳಿ ಅಮೆರಿಕದ ಯುದ್ಧ ನೌಕೆಗಳು ಧಾವಿಸ್ತಾ ಇದ್ದಾವೆ. ಇದರ ಅರ್ಥ ಏನು ಅಂದ್ರೆ, ಒಂದು ವೇಳೆ ಈ ಆರ್ಮುಜ್ ಜಲಸಂಧಿಯನ್ನ ಅಮೆರಿಕ ಒಂದು ದಿಗ್ಬಂಧನ ಹಾಕಿದ್ರೆ ಆಗ ಇರಾನ್ಗೆ ಭಾರಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಯಾಕೆಂದ್ರೆ ಆರ್ಮುಜ್ ಜಲಸಂಧಿ ಮೂಲಕ ಇರಾನ್ನ ಏನು ಹಡಗುಗಳು ಬರ್ತವೆ ಆ ಎಲ್ಲ ಹಡಗುಗಳಿಗೂ ನಿರ್ಬಂಧನ ವಿಧಿಸಿದಂಗೆ ಆಗುತ್ತೆ. ಜೊತೆಗೆ ಇರಾನ್ನ ಸಮುದ್ರ ಗಡಿಗಳೇನಿದಾವೆ ಆ ಎಲ್ಲಾ ಗಡಿಗಳು ಮುಚ್ಚೋಗ್ತವೆ. ಮತ್ತೆ ಇರಾನ್ಗೆ ಬರುವ ಮತ್ತೆ ಇರಾನ್ನಿಂದ ಹೋಗುವ ಎಲ್ಲಾ ರೀತಿಯಾದಂತಹ ಒಂದು ಹಡಗುಗಳನ್ನು ಕೂಡ ಅಮೆರಿಕ ಕಟ್ಟಿ ಹಾಕುವಂತ ಕೆಲಸ ಮಾಡುತ್ತೆ. ಅಮೆರಿಕ ಒಂದು ರೀತಿ ಟೋಲ್ ಬೂತ್ ನಿರ್ಮಾಣ ಮಾಡಿಬಿಡುತ್ತೆ ಸಮುದ್ರದಲ್ಲಿ. ಆ ಸಂದರ್ಭದಲ್ಲಿ ಇರಾನ್ಗೆ ಏನೊಂದು ಚೈನಾ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಏನು ಹಡಗುಗಳು ಬರ್ತವೆ ಆ ಹಡಗುಗಳಿಂದ ಬರುವಂತ ಸರಕು ಸಾಮಗ್ರಿಗಳು ನಿಲ್ಲುವಂಥದ್ದಾಗುತ್ತೆ. ಆಗ ನಿಜಕ್ಕೂ ಇರಾನ್ ಒತ್ತಡಕ್ಕೆ ಒಳಗಾಗುತ್ತೆ. ಇದು ಅಮೆರಿಕದ ತಂತ್ರ. ಇನ್ನು ನಾವು ನಂತರದ ಸ್ಲೈಡ್ಗಳನ್ನ ಗಮನಿಸೋದಾದ್ರೆ, ಈಗ ತಾನೇ ಹೇಳಿದೆ, ಇರಾನ್ಗೆ ಹೋಗುವ ಮತ್ತೆ ಇರಾನ್ನಿಂದ ಬರುವ ಎಲ್ಲ ಹಡಗುಗಳಿಗೆ ನಿರ್ಬಂಧ ಇರುವಂತ ಕೆಲಸವನ್ನ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಈಗ ಇಂಥ ಒಂದು ಸಂದರ್ಭದಲ್ಲಿ ಅಣು ಒಪ್ಪಂದಕ್ಕೆ ಸಹಿ ಹಾಕಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಆಗ್ರಹ ಮಾಡೋ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿದೆ ಇರಾನ್ ಮೇಲೆ. ಯಾಕೆಂದ್ರೆ ಇರಾನ್ ಬಳಿ ಅಣ್ವಸ್ತ್ರ ಸಂಗ್ರಹ ಇದೆ, ಇರಾನ್ ರಹಸ್ಯವಾಗಿ ಅಣ್ವಸ್ತ್ರ ಸಿದ್ಧಪಡಿಸ್ತಿದೆ ಅನ್ನೋದು ಅಮೆರಿಕದ ದಶಕಗಳ ಆರೋಪ. ಹಾಗಾಗಿ ಈ ಅಣು ಒಪ್ಪಂದಕ್ಕೆ ಸಹಿ ಹಾಕಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಆಗ್ರಹ ಮಾಡುವಂತ ಸಾಧ್ಯತೆ ಇದೆ. ಆ ನಂತರ ಒಂದು ವೇಳೆ ಇರಾನ್ ಮಣಿಯದಿದ್ರೆ ನಾವು ವಿನಾಶಕಾರಿ ದಾಳಿಯನ್ನು ನಡೆಸ್ತೇವೆ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ರು. ಕೆಲವೇ ತಿಂಗಳ ಹಿಂದೆ ಅಮೆರಿಕದ B-2 ಬಾಂಬರ್ಗಳು ಇರಾನ್ನ ಒಂದು ರಹಸ್ಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಆ ಸಂದರ್ಭದಲ್ಲಿ ನಡೆದಂತ ಪೆನೆಟ್ರೇಷನ್ ಬಾಂಬ್ಗಳಂತ ಏನ್ ಕರೀತಾರೆ, ಆ ಬಾಂಬ್ಗಳು ಒಂದು ಭೂಮಿಗೆ ಬಿದ್ದ ತಕ್ಷಣ 100 ಮೀಟರ್ ಆಳಕ್ಕೆ ಕೊರೆದು ಅಲ್ಲಿ ಸ್ಫೋಟಗೊಳ್ಳುವಂತ ಬಾಂಬ್ಗಳು. ಆ ಮೂಲಕ ಭೂಗತವಾಗಿರುವಂತಹ ಏನೇನು ಸೇನಾ ನೆಲೆಗಳಿತ್ತು ಅದನ್ನೆಲ್ಲ ಧ್ವಂಸ ಮಾಡುವಂತ ಕೆಲಸ ಮಾಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ನಾವು ನಡೆಸುವಂತ ದಾಳಿ ವಿನಾಶಕಾರಿಯಾಗಿರುತ್ತೆ ಅಂತ. ಅಂದ್ರೆ ಅದು ನಗರಗಳ ಮೇಲೆ ಕೂಡ ದಾಳಿ ನಡೀಬಹುದು, ನೂರಾರು ಜನರ ಸಾವಿರಾರು ಜನರ ಸಾವಿಗೂ ಕೂಡ ಕಾರಣ ಆಗಬಹುದು. ಮತ್ತೊಂದು ಪ್ರಮುಖವಾದ ವಿಚಾರ ಇಲ್ಲಿ ನೀವು ಗಮನಿಸಬೇಕು. ಇತ್ತೀಚೆಗಾಲೇ ವೆನೆಜುಲಾ ಮೇಲೆ ದಾಳಿ ನಡೆಸಿತ್ತು. ವೆನೆಜುವೆಲಾ ದೇಶದ ಮೇಲೆ ಅಮೆರಿಕ ದಾಳಿ ನಡೆಸಿತ್ತು. ಯಾವ ರೀತಿ ಅಂದ್ರೆ, ದಾಳಿ ನಡೆಸಕ್ಕೆ ಮುಂಚೆ ವೆನೆಜುವೆಲಾದ ಸಮುದ್ರ ಗಡಿ ಏನಿತ್ತು ಅಲ್ಲಿ ಅಮೆರಿಕ ದಿಗ್ಬಂಧನ ವಿಧಿಸಿತ್ತು. ವೆನೆಜುವೆಲಾ ದೇಶಕ್ಕೆ ಯಾವುದೇ ಹಡಗುಗಳು ಹೋಗಕ್ ಆಗ್ತಿರ್ಲಿಲ್ಲ, ಯಾವುದೇ ಹಡಗುಗಳಿಂದ ವಾಪಸ್ ಬರಕ್ ಆಗ್ತಿರ್ಲಿಲ್ಲ. ಏನೊಂದು ಚೀನಾ ಇರ್ಬೋದು, ಜೊತೆಗೆ ರಷ್ಯಾ ಇರ್ಬೋದು, ಹಲವು ದೇಶಗಳು ಅಲ್ಲಿಗೆ ವ್ಯಾಪಾರಕ್ಕೆ ಸಂಬಂಧ ಹಡಗುಗಳು ಬರ್ತಿತ್ತು, ಆ ಹಡಗುಗಳಿಗೂ ದಿಗ್ಬಂಧನ ವಿಧಿಸಿದ್ರು. ಇಂಥ ಒಂದು ಸಂದರ್ಭವನ್ನ ಇದೀಗ ಇರಾನ್ನಲ್ಲಿ ಸೃಷ್ಟಿ ಮಾಡಕ್ ಹೊರಟಿದ್ದಾರೆ. ಇದು ವೆನೆಜುವೆಲಾ ಮಾದರಿ. ಇದು ಮೊದಲನೇ ಮಾದರಿ. ಎರಡನೇ ಮಾದರಿ ಏನು, ವೆನೆಜುವೆಲಾ ಅಧ್ಯಕ್ಷ ಮೊಡರೂನ್ನ ಅವರ ಮನೆಗೆ ನುಗ್ಗಿ ಅಮೆರಿಕ ಒಂದು ರೀತಿ ಕಿಡ್ನಾಪ್ ಮಾಡ್ಕೊಂಡ್ ಬಂದಿತ್ತು. ಆ ರೀತಿ ಏನಾದರೂ ಅಮೆರಿಕ ಅಧ್ಯಕ್ಷ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿನ ವಶಕ್ಕೆ ತಗೊಳ್ಳೋ ಕೆಲಸ ಮಾಡ್ತಾರಾ ಅಥವಾ ಒಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಮುಂದಾಗ್ತಾರಾ, ಅದು ಕಾದ್ ನೋಡ್ಬೇಕಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇರಾನ್ ಏನ್ ಮಾಡಬಹುದು ಅದು ಇಲ್ಲಿ ಪ್ರಮುಖ ವಿಚಾರ ಆಗುತ್ತೆ. ಯಾಕಂದ್ರೆ ಅಮೆರಿಕ ಪ್ರಚೋದನೆ ಕೊಡ್ತಾ ಇದೆ ಯುದ್ಧಕ್ಕೆ, ಆದ್ರೆ ಇರಾನ್ ಯಾವುದೇ ರೀತಿಯಾದಂತಹ ಒಂದು ಯುದ್ಧೋತ್ಸಾಹಕ್ಕೆ ಮುಂದಾಗ್ತಿಲ್ಲ. ಆದ್ರೆ ತನ್ನ ನಿಲುವನ್ನ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದೆ, ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಅಂತ. ಆದ್ರೂ ಕೂಡ ಅಮೆರಿಕ ಪ್ರಚೋದನೆ ಮಾಡ್ತಿದ್ರು ಕೂಡ ಇರಾನ್ ಅಷ್ಟು ಸುಲಭವಾಗಿ ಅಮೆರಿಕ ವಿರುದ್ಧ, ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಏನು ಅಮೆರಿಕನ್ ಕರೀತಾರೆ, ಅಮೆರಿಕ ಬಳಿ ಇರುವಂತ ವಾಯುಪಡೆ ಇರ್ಬೋದು, ಅಮೆರಿಕ ಬಳಿ ಇರುವಂತ ಕ್ಷಿಪಣಿ ಬಲ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ನೌಕಾಪಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಎಲ್ಲಾದ್ರೂ ಮುಂದೆ ಇರಾನ್ ಅತ್ಯಂತ ದುರ್ಬಲ. ಅದರಲ್ಲೂ ಇರಾನ್ನ ವಾಯುಪಡೆ ಇದೆಯಲ್ಲ ಅದು ಅತ್ಯಂತ ದುರ್ಬಲ. ಇರಾನ್ ವಾಯುಪಡೆ ಬಳಿ ಇರೋದು 70ರ ದಶಕದ ವಿಮಾನಗಳು, ಅದು ಕೂಡ ರಷ್ಯಾ ನಿರ್ಮಿತ 70ರ ದಶಕದ ವಿಮಾನಗಳು. ನಾವೇನು ಭಾರತದಲ್ಲಿ ಮಿಗ್ ವಿಮಾನಗಳನ್ನ ಈಗಾಗಲೇ ಫೇಸ್ ಔಟ್ ಮಾಡಾಕಿದೀವಿ, ಆ ತರದ್ದ ಯುದ್ಧ ವಿಮಾನಗಳು, ಅದಕ್ಕಿಂತ ಹಳೆಯ ಟೆಕ್ನಾಲಜಿಯ ಯುದ್ಧ ವಿಮಾನಗಳು ಇರಾನ್ ಬಳಿ ಇದೆ. ಜೊತೆಗೆ ಇರಾನ್ ನೌಕಾಪಡೆ ಏನಿದೆ ಅದು ಪರ್ಷಿಯನ್ ಕೊಲ್ಲಿಯಲ್ಲಿ ಪ್ರಬಲ ಆಗಿದೆ. ಈ ಹಿಂದೆ ತಾನೇ ನಿಮ್ಗೆ ಮ್ಯಾಪಲ್ಲಿ ತೋರಿಸಿದಂತೆ ಪರ್ಷಿಯನ್ ಕೊಲ್ಲಿ ಮತ್ತೆ ಆರ್ಮೋಸ್ ಜಲಸಂಧಿ ಆ ಭಾಗದಲ್ಲಿ ಇರಾನ್ ನೌಕಾಪಡೆ ಒಂದು ಹಂತದಲ್ಲಿ ಪ್ರಬಲವಾಗಿದೆ. ಹಾಗಾಗಿ ಆದ್ರೆ ಇನ್ ಮಿಕ್ಕಂತ ಪ್ರದೇಶಗಳಲ್ಲಿ ಇರಾನ್ ಪ್ರಭಾವ ಬೀರುವಷ್ಟು ಬಲಿಷ್ಠವಾಗಿಲ್ಲ. ಜೊತೆಗೆ ಅಮೆರಿಕದ ದೊಡ್ಡ ದೊಡ್ಡ ಏನೊಂದು ನೌಕಾಪಡೆಯ ಯುದ್ಧ ನೌಕೆಗಳಿದಾವೆ, ಅದರ ಎದುರುಗಡೆ ಇರಾನ್ನ ನೌಕಾಪಡೆ ಯಾವುದೇ ರೀತಿಯಾದಂತಹ ಸರಿಸಾಟಿ ಆಗಕ್ಕೆ ಸಾಧ್ಯ ಇಲ್ಲ.
ಇರಾನ್ನ ಭೂಸೇನೆ ಅಂತೂ ಸಮರ್ಥ ಆಗಿದೆ. ಅದ್ರ ಬಳಿ ಚೀನಾ ಮತ್ತೆ ರಷ್ಯಾದ ಶಸ್ತ್ರಾಸ್ತ್ರಗಳು ಕೂಡ ಇದಾವೆ. ಮತ್ತೊಂದೇನಂದ್ರೆ ಇರಾನ್ ಬಳಿ ಇರುವಂತ ನಿಜವಾದ ಶಕ್ತಿ, ಆ ಶಕ್ತಿ ಯಾರಿಗೂ ಗೊತ್ತಿಲ್ಲದಲ್ಲೇ ಇರುವಂತ ಶಕ್ತಿ ಏನಂದ್ರೆ ಇರಾನ್ ಬಳಿ ಇರುವಂತ ಅತ್ಯಂತ ಪ್ರಬಲವಾದ ಕ್ಷಿಪಣಿಗಳು. ಇವೇ ಇರಾನ್ನ ಪ್ರಮುಖವಾದಂತ ಶಕ್ತಿ. ಈ ಒಂದು ಕ್ಷಿಪಣಿಗಳೇನಿದಾವೆ, ಈ ಕ್ಷಿಪಣಿಗಳು ಈ ದಿಗ್ಬಂಧನ ಏನು ವಿಧಿಸಕ್ಕೆ ಅಮೆರಿಕದ ನೌಕೆಗಳು ಬರ್ತವೆ, ಆ ನೌಕೆಗಳನ್ನೇ ಉಡಾಯಿಸುವಂತ ಕ್ಷಿಪಣಿಗಳು ಇರಾನ್ ಬಳಿ ಇದೆ. ಅದು USS ಅಬ್ರಾಹಂ ಲಿಂಕನ್ ಇರ್ಬೋದು, ಅಥವಾ USS ಜಾರ್ಜ್ ಬುಷ್ ಇರ್ಬೋದು. ಯಾವುದೇ ರೀತಿಯಾದಂಥ ಅತ್ಯಂತ ಒಂದು ಸುಧಾರಿತ ತಂತ್ರಜ್ಞಾನ ಹೊಂದಿರುವಂತಹ ಯುದ್ಧ ನೌಕೆಗಳು ಬಂದರೂ ಕೂಡ ಈ ನೌಕೆಗಳನ್ನ ಇರಾನ್ ಕ್ಷಿಪಣಿಗಳು ಉಡಾಯಿಸಬಹುದು. ಯಾವ ರೀತಿ ಅಂದ್ರೆ ಅಮೆರಿಕ ಬಳಿ ಏನೊಂದು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಏನು ಕರೀತಾರೆ, ಅಂದ್ರೆ ಏನೊಂದು ಕ್ಷಿಪಣಿ ನಿರೋಧಕ ತಂತ್ರಜ್ಞಾನ ಆ ಒಂದು ಯುದ್ಧ ನೌಕೆಗಳಿದ್ದಾವೆ, ಅದನ್ನ ಭೇದಿಸಬಲ್ಲಂತ ಹೈಪರ್ಸಾನಿಕ್ ಮತ್ತು ಸೂಪರ್ಸಾನಿಕ್ ಮಿಸೈಲ್ಗಳು ಇರಾನ್ ಬಳಿ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಈ ಮಿಸೈಲ್ಗಳ ಮೂಲಕ ಏನಾದರೂ ಈ ಇರಾನ್ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಮೆರಿಕದ ಯುದ್ಧ ನೌಕೆಯನ್ನು ಮುಳುಗಿಸುವಂಥ ಸಾಮರ್ಥ್ಯ ಇದೆ. ಅದನ್ನ ನೇರವಾಗಿ ಎಚ್ಚರಿಕೆ ಕೂಡ ಕೊಟ್ಟಿದೆ ಇರಾನ್, ನಮ್ಮ ಬಳಿ ಆ ರೀತಿಯಾದಂಥ ಕ್ಷಿಪಣಿ ಸಾಮರ್ಥ್ಯ ಇದೆ, ಅದು ನಿಮಗೆ ಇದುವರೆಗೂ ಗೊತ್ತಾಗಿಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗಿಲ್ಲ ಅಂತ. ಹಾಗಾಗಿ ಅದೊಂದು ಎಚ್ಚರಿಕೆ ಅಮೆರಿಕಾಗೆ ಇದ್ದೇ ಇದೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಇರಾನ್ ಸುತ್ತಲೂ ಇರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಬಹುದು. ನಾನು ನಿಮ್ಗೆ ಆಗ್ತಾನೆ ಹೇಳಿದೆ, ಇರಾನ್ ಸುತ್ತಲೂ ಇರುವಂತಹ ಒಂದು ದೇಶಗಳೇನಿದೆ ನೆರೆಯ ರಾಷ್ಟ್ರಗಳು, ಆ ಎಲ್ಲ ನೆರೆಯ ರಾಷ್ಟ್ರಗಳು ಒಟ್ಟು 19 ಸೇನಾ ನೆಲೆಗಳನ್ನು ಅಮೆರಿಕ ಮಾಡ್ಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಅಮೆರಿಕದ ಯುದ್ಧ ನೌಕೆಗಳು ಏನೊಂದು ಇರಾನ್ ಮೇಲೆ ದಿಗ್ಬಂಧನ ವಿಧಿಸಿದಂಥ ಸಂದರ್ಭದಲ್ಲಿ ಕೇವಲ ಯುದ್ಧ ನೌಕೆಗಳ ಮೇಲೆ ಮಾತ್ರ ಅಲ್ಲ, ಇರಾನ್ ಸುತ್ತಲೂ ಇರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಒಂದೇ ಬಾರಿಗೆ ಏಕಕಾಲಕ್ಕೆ ಕ್ಷಿಪಣಿ ದಾಳಿ ನಡೆಸಬಹುದು. ಅಂತ ಸಂದರ್ಭದಲ್ಲಿ ಕೂಡ ಅಮೆರಿಕಾಗೆ ಭಾರಿ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು, ನಾನು ಆಗ್ತಾನೆ ಹೇಳಿದೆ, ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಕ್ಷಿಪಣಿಗಳ ದೊಡ್ಡ ಭಂಡಾರ ಯಾವ ರೀತಿ ಇದೆ ಅಂದ್ರೆ ರಷ್ಯಾ ಬಳಿ ಇರುವಂತಹ ತಂತ್ರಜ್ಞಾನವೇ ಒಂದು ಹಂತದಲ್ಲಿ ಇರಾನ್ ಬಳಿ ಇರಬಹುದು ಎನ್ನಲಾಗ್ತಾ ಇದೆ. ಯಾಕಂದ್ರೆ ಏನೊಂದು ಇಸ್ರೇಲ್ ಮೇಲೆ ದಾಳಿ ನಡೆಸಿತು ಕೆಲವು ತಿಂಗಳ ಹಿಂದೆ ಇರಾನ್, ಆ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿರುವಂಥ ಎಂಥದೇ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅದನ್ನ ತಡೆ ಹಿಡಿಯುವಲ್ಲಿ ವಿಫಲ ಆಗೋಯ್ತು. ಇಸ್ರೇಲ್ ನೆಲದ ಮೇಲೆ ಹಲವು ಬಾಂಬ್ಗಳು ಬಿದ್ವು, ಹಲವು ಕ್ಷಿಪಣಿಗಳು ಅಪ್ಪಳಿಸಿದ್ವು. ಅಂತ ಒಂದು ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನೇನಾದರೂ ಇರಾನ್ ತನ್ನ ಬತ್ತಳಿಕೆಯಿಂದ ಹೊರಗಡೆ ತೆಗೆದ್ರೆ ಆಗ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಉಂಟು ಮಾಡುವಂಥ ಶಕ್ತಿ ಅಂತೂ ಖಂಡಿತ ಇದ್ದೇ ಇದೆ. ಮತ್ತೊಂದು, ಇರಾನ್ ಮತ್ತಿನ್ನೊಂದು ಏನು ಮಾಡ್ಬೋದು, ಬರೀ ಕ್ಷಿಪಣಿಗಳ ಇಲ್ಲ, ಇರಾನ್ ಬಳಿ ದೊಡ್ಡ ಮಟ್ಟದ ಡ್ರೋನ್ಗಳ ಸಂಗ್ರಹನೂ ಇದೆ. ನಾವು ಇತ್ತೀಚೆಗೆ ನೋಡಿದ್ವಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ಆಪರೇಷನ್ ಸಿಂಧೂರ್ ನಡೀತು, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಕಡೆಯಿಂದನೂ ಡ್ರೋನ್ಗಳು ಪ್ರಯೋಗ ಆಯಿತು, ಭಾರತದ ಕಡೆಯಿಂದನೂ ಡ್ರೋನ್ಗಳು ಪ್ರಯೋಗ ಆಯಿತು. ಆದರೆ ಪಾಕಿಸ್ತಾನ ಕಡೆಯಿಂದ ಏನು ಡ್ರೋನ್ಗಳು ಬಂತು ಅದನ್ನ ಭಾರತದ S-400 ಇರ್ಬೋದು ಅಥವಾ ಸುದರ್ಶನ ಚಕ್ರ ಅಂತ ಏನು ಕರಿತೀವಿ, ಆ ರೀತಿಯಾದಂಥ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಒಂದು ರೀತಿ ಸದೃಢವಾಗಿ ತಡೆ ಹಿಡಿತು, ಯಾವುದೇ ರೀತಿಯಾದಂತಹ ಡ್ರೋನ್ ದಾಳಿ ನಡೆಸ್ದಂಗೆ. ಆದರೆ ಇರಾನ್ ಬಳಿ ಇರುವಂಥ ಡ್ರೋನ್ಗಳು ಯಾವುದು, ಆ ಡ್ರೋನ್ಗಳ ಸಂಗ್ರಹದಲ್ಲಿ ಏನಿದೆ ಅದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಡ್ರೋನ್ಗಳ ಮೂಲಕ ಇರಾನ್ ದಾಳಿ ನಡೆಸೋಕ್ಕೆ ಮುಂದಾದ್ರೆ ಅದು ಕೂಡ ಈ ಒಂದು ರೀತಿಯಾದಂಥ ಹೊಸ ರೀತಿಯ ಯುದ್ಧ ಇದು. ಈ ಯುದ್ಧವನ್ನ ಅಮೆರಿಕ ಯಾವ ರೀತಿ ಎದುರಿಸುತ್ತೆ ಅದೊಂದು ಕುತೂಹಲ ಇದೆ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಅಮೆರಿಕದ ಯುದ್ಧ ನೌಕೆಗಳು, ಅಮೆರಿಕದ ವಿಮಾನಗಳಿರ್ಬೋದು ಮತ್ತೆ ಕ್ಷಿಪಣಿಗಳಿರ್ಬೋದು, ಅವೇನಾದ್ರೂ ದಾಳಿ ನಡೆಸೋ ಸಂದರ್ಭದಲ್ಲಿ ಅದನ್ನ ತಡೆಯಬಲ್ಲಂತಹ ವಾಯು ರಕ್ಷಣಾ ವ್ಯವಸ್ಥೆ ಕೂಡ ಇರಾನ್ ಬಳಿ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಒಂದು ವಾಯು ರಕ್ಷಣಾ ವ್ಯವಸ್ಥೆನ ಕೊಟ್ಟಿದ್ಯಾರು ಇರಾನ್ಗೆ ಅಂದ್ರೆ ಚೈನಾ ಮೂಲಕ ಒಂದು ಇರಾನ್ಗೆ ಈ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಸಿಕ್ಕಿದೆ ಅಂತ. ಆದ್ರೆ ಇಲ್ಲಿ ಒಂದು ರೀತಿಯಾದಂಥ ಸಮಾಧಾನ ಪಡ್ಕೊಬೋದೇನೋ ಅಮೆರಿಕ, ಯಾಕಂದ್ರೆ ಭಾರತ ಯಾವಾಗ ಪಾಕಿಸ್ತಾನ ಮೇಲೆ ದಾಳಿ ನಡೆಸ್ತು ಆ ಸಂದರ್ಭದಲ್ಲಿ ಭಾರತದ ಕ್ಷಿಪಣಿಗಳಾಗ್ಲಿ, ಭಾರತದ ಯುದ್ಧ ವಿಮಾನಗಳನ್ನಾಗ್ಲಿ, ಭಾರತದ ಡ್ರೋನ್ಗಳನ್ನಾಗ್ಲಿ ಸಮರ್ಥವಾಗಿ ತಡೆಯೋದ್ರಲ್ಲಿ ಚೀನಾದ ವಾಯು ರಕ್ಷಣಾ ವ್ಯವಸ್ಥೆ ವಿಫಲ ಆಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ನಗೆಪಾಟ್ಲಿಗೆ ಕೂಡ ಈಡಾಗಿತ್ತು. ಹಾಗಾಗಿ ಅದೇ ಒಂದು ಚೀನಾದ ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ ಬಳಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಅಮೆರಿಕಾಗೆ ದೊಡ್ಡ ಮಟ್ಟದ ಸವಾಲು ಆಗದಲೇ ಇರಬಹುದು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಮತ್ತೊಂದು, ಚೀನಾದಿಂದ ಒಂದು ಇರಾನ್ ದೇಶಕ್ಕೆ ಏನೊಂದು ವಾಯು ರಕ್ಷಣಾ ವ್ಯವಸ್ಥೆ ರಫ್ತಾಗಿದೆ, ಈ ರಫ್ತಾಗಿರೋದ್ರ ಬಗ್ಗೆ ಇತ್ತೀಚೆಗಷ್ಟೇ ಅಮೆರಿಕ ಒಂದು ಮಾಹಿತಿಯನ್ನು ಬಹಿರಂಗ ಮಾಡಿತ್ತು. ಯಾವಾಗ ಎರಡು ದೇಶಗಳ ನಡುವೆ ಒಂದು ಸಂಘರ್ಷ ಶುರುವಾಯಿತು, ಯಾವಾಗ ಒಂದು ಟೆನ್ಷನ್ ಜಾಸ್ತಿ ಆಯಿತು, ಆ ಸಂದರ್ಭದಲ್ಲಿ ಇಡೀ ವಿಶ್ವದ ಬೇರೆ ಯಾವುದೇ ವಿಮಾನಗಳು ಇರಾನ್ ಒಳಗಡೆ ಪ್ರವೇಶ ಪಡೆಯದಲೇ ಇರುವಂಥ ಸಂದರ್ಭದಲ್ಲೂ ಕೂಡ ಚೈನಾದ ವಿಮಾನಗಳು ಇರಾನ್ ನೆಲದಲ್ಲಿ ಇಳಿದಿದ್ವು. ಆ ವಿಮಾನಗಳಲ್ಲಿ ಏನಿತ್ತು ಅದು ಕಾರ್ಗೋ ವಿಮಾನಗಳಾಗಿದ್ವು. ಅಂದ್ರೆ ನಾವೇನು ಸಾರಿಗೆ ವಿಮಾನಗಳು ಮತ್ತೆ ಸರಕು ಸಾಗಣೆ ವಿಮಾನಗಳು ಅಂತ ಕರಿತೀವಿ, ಆ ರೀತಿ ಸರಕು ಸಾಗಣೆ ವಿಮಾನಗಳು, ಅದರಲ್ಲೂ ಒಂದು ಸೇನಾ ವಿಮಾನಗಳೇ ಇಳಿದಿದ್ವು ಅನ್ನೋ ಮಾಹಿತಿ ಇದೆ. ಆ ಸೇನಾ ವಿಮಾನಗಳಲ್ಲಿ ಇದೇ ವಾಯು ರಕ್ಷಣಾ ವ್ಯವಸ್ಥೆಯನ್ನ, ಅದರಲ್ಲೂ ಸುಧಾರಿತವಾದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಏನಾದರೂ ಕೊಟ್ಟಿರ್ಬೋದಾ
ಅನ್ನೋ ಒಂದು ಪ್ರಶ್ನೆನೂ ಇದೆ. ಅಂತಿಮವಾಗಿ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಅಂತಿಮ ಘಟ್ಟ ಏನಂದ್ರೆ ಭಾರತಕ್ಕೆ ಏನು ಎಫೆಕ್ಟ್, ಈ ಒಂದು ದೂರದಲ್ಲೆಲ್ಲೋ ಇರಾನ್ ಇದೆ, ಅದೆಲ್ಲೋ ಅಮೆರಿಕ ಇದೆ, ಆ ಎರಡೂ ದೇಶಗಳ ನಡುವೆ ಯುದ್ಧ ಆಗ್ಬಿಟ್ರೆ ಭಾರತಕ್ಕೆ ಏನು ಎಫೆಕ್ಟ್ ಖಂಡಿತ ಇದೆ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುವಂಥ ಹಲವು ಅಂಶಗಳಿದ್ದಾವೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮಧ್ಯಪ್ರಾಚ್ಯ ಅಂತ ಏನು ಕರಿತೀವಿ ನಾವು, ಮಿಡಲ್ ಈಸ್ಟ್ ಅಂತ ಕರೆಯೋ ರಾಷ್ಟ್ರಗಳು, ಏನೊಂದು ತೈಲ ಉತ್ಪಾದಕ ರಾಷ್ಟ್ರಗಳು, ಅಲ್ಲೆಲ್ಲ ಸಂಘರ್ಷ ಆದಾಗ, ಈ ಹಿಂದೆ ಕುವೈತಲ್ಲಿ ಸಂಘರ್ಷ ಆದಾಗಲೂ ಕೂಡ, ಇರಾನ್ನಲ್ಲಿ ಸಂಘರ್ಷ ಆದಾಗಲೂ ಕೂಡ, ಇಸ್ರೇಲ್ ಸಂಘರ್ಷ ಆದಾಗಲೂ ಕೂಡ, ಮತ್ತು ಇರಾಕ್ ಮೇಲೆ ಯುದ್ಧ ಮಾಡಿದಾಗ, ಸಿರಿಯಾ ಮೇಲೆ ಯುದ್ಧ ಆದಾಗ, ಎಲ್ಲ ಸಂದರ್ಭಗಳಲ್ಲೂ ಕೂಡ ತೈಲ ಬೆಲೆ ಏರಿಕೆ ಆಯಿತು. ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ₹100 ಮೇಲಿದೆ ಪೆಟ್ರೋಲ್ ರೇಟು. ಈ ಒಂದು ಯುದ್ಧ ತೀವ್ರ ಸ್ವರೂಪ ಪಡ್ಕೊಂಡ್ರೆ ತೈಲ ಬೆಲೆ ಏರಿಕೆ ಆಗೋದು 100% ಖಚಿತ. ತೈಲ ಬೆಲೆ ಏನಕ್ಕೆ ಏರಿಕೆ ಆಗುತ್ತೆ ಅಂದರೆ, ಪೆಟ್ರೋಲಿಯಂ ತೈಲವನ್ನು ಸಾಗಣೆ ಮಾಡೋಂಥ ಹಡಗುಗಳೇನಿದ್ದಾವೆ, ನೀವು ಇಲ್ಲಿ ಮ್ಯಾಪಲ್ಲೇ ಗಮನಿಸ್ಬೋದು, ಭಾರತದಿಂದ ಮುಂಬೈಯಿಂದ ಹೊರಟಂಥ ಹಡಗುಗಳು ಇರಾನ್ ಮಾರ್ಗವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗ್ತವೆ, ಒಮಾನ್ಗೆ ಹೋಗುತ್ತೆ, ಸೌದಿ ಅರೇಬಿಯಾಗೆ ಹೋಗುತ್ತೆ. ಯಾವಾಗ ಯುದ್ಧ ಸಂಭವಿಸುತ್ತೆ ಅಂಥ ಸಂದರ್ಭದಲ್ಲಿ ತೈಲ ಸಾಗಿಸುವ ಹಡಗುಗಳೇನಿದ್ದಾವೆ ಅದಕ್ಕೆ ಅಡ್ಡಿ ಉಂಟಾಗುತ್ತೆ. ಏನೊಂದು ಸಪ್ಲೈ ಚೈನ್ ಅಂತ ಹೇಳಿ ಆ ಚೈನ್ ತುಂಡಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ತೈಲ ಬೆಲೆ ಹೆಚ್ಚಾಗುತ್ತೆ. ಮತ್ತೊಂದು ಭಾರತಕ್ಕೆ ರಫ್ತಾಗುವಂಥ ತೈಲ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಕೂಡ ಆಗ್ಬೋದು. ಯಾಕೆಂದರೆ ಯಾವಾಗ ಯುದ್ಧ ಸಂಭವಿಸುತ್ತೆ ಆವಾಗ ಉತ್ಪಾದನೆ ಕಡಿಮೆ ಆಗುತ್ತೆ. ಎಲ್ಲರಿಗೂ ಗೊತ್ತು, ಉತ್ಪಾದನೆ ಕಡಿಮೆ ಆಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಿಂಪಲ್ ಎಕನಾಮಿಕ್ಸ್ ಏನಂದರೆ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ತೈಲ ಬೆಲೆ ಹೆಚ್ಚಾಗುತ್ತೆ. ಹಾಗಾಗಿ ಭಾರತಕ್ಕೆ ರಫ್ತಾಗುವಂಥ ತೈಲ ಪ್ರತಿ ಬ್ಯಾರಲ್ಗೆ ಏನು ₹80-100 ಇರೋದು ₹150 ಆದರೂ ಆಗ್ಬೋದು. ಮತ್ತೊಂದು ಪ್ರಮುಖ ಅಂಶ ಅಂದರೆ, ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, LPG ಬೆಲೆ ಕೂಡ ಹೆಚ್ಚಾಗೋ ಸಾಧ್ಯತೆ ಖಂಡಿತ ಇದ್ದೇ ಇದೆ. ಆನಂತರ ಮತ್ತೊಂದು ಮುಖ್ಯ ಅಂದರೆ, ಯುದ್ಧ ಸಂಭವಿಸಿದಂಥ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ಏರಿಳಿತ ಆಗೋಂಥ ಸಾಧ್ಯತೆಗಳಾಗ್ತವೆ ಭಾರತದಲ್ಲಿ. ಯಾಕೆಂದರೆ ಹೂಡಿಕೆದಾರರಿಗೆ ಆತಂಕ ಉಂಟಾಗುತ್ತೆ. ಶೇರ್ ಮಾರುಕಟ್ಟೆನಲ್ಲಿ ಎಲ್ಲಪ್ಪ ನಾವು ಇನ್ವೆಸ್ಟ್ ಮಾಡೋದು ಅನ್ನೋ ಕಾರಣಕ್ಕೆ ತಮ್ಮ ಬಂಡವಾಳ ಹಿಂತೆಗೆತ ಮಾಡ್ಕೊಬೋದು. ಆವಾಗ ಶೇರ್ ಮಾರುಕಟ್ಟೆಯಲ್ಲಿ ಏರಿಳಿತ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಚಿನ್ನದ ಬೆಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಯಾವುದೇ ರೀತಿಯಾದಂಥ ಸಂಘರ್ಷ ಆದರೂ ಚಿನ್ನದ ಬೆಲೆ ಹೆಚ್ಚಾಗುತ್ತೆ. ಯುದ್ಧ ಆದರೆ ಖಂಡಿತ ಚಿನ್ನದ ಬೆಲೆ ಹೆಚ್ಚಾಗೋದು ಖಂಡಿತ ಆಗೇ ಆಗುತ್ತೆ. ಮತ್ತೊಂದು, ಇರಾನ್ನಲ್ಲಿ ಭಾರತ ಒಂದು ಚಾಬಹಾರ್ ಅಂತ ಬಂದರನ್ನು ಅಭಿವೃದ್ಧಿಪಡಿಸಿದೆ. ನೀವು ಇಲ್ಲಿ ಕಾಣ್ಬೋದು, ಚಾಬಹಾರ್ ಬಂದರು, ಮುಂಬೈ ಚಾಬಹಾರ್ ಬಂದರು. ಈ ಬಂದರಿನ ಮೂಲಕ ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ ಸೇರಿದಂತೆ ಮಧ್ಯ ಏಷ್ಯಾದ ಹಲವು ರಾಷ್ಟ್ರಗಳಿಗೆ ಒಂದು ಭಾರತ ಸಂಪರ್ಕ ಇತ್ತು. ಈ ಚಾಬಹಾರ್ ಪೋರ್ಟ್ ಏನಾದ್ರೂ ಭಾರತದ ಕೈ ತಪ್ಪಿ ಹೋದ್ರೆ ಯುದ್ಧದಿಂದಾಗಿ, ಅವಾಗ ಭಾರತದ ವ್ಯಾಪಾರಕ್ಕೆ ಭಾರಿ ತೊಡಕುಂಟಾಗುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ, ಅಫ್ಘಾನಿಸ್ತಾನ ಮತ್ತು ಕೇಂದ್ರ ಏಷ್ಯಾ ಜೊತೆ ಭಾರತದ ನೇರ ಸಂಪರ್ಕ ಕಡಿತ ಆದಂಥ ಸಂದರ್ಭದಲ್ಲಿ ಭಾರತದ ರಫ್ತು ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುತ್ತೆ. ಇನ್ನು ಭಾರತದ ಮತ್ತು ಆಮದು ಮತ್ತು ರಫ್ತು ಉದ್ಯಮ ಏನಿದೆ, ಆ ಒಂದು ಈ ಯುದ್ಧ ಸಂಭವಿಸಿದಂಥ ಸಂದರ್ಭದಲ್ಲಿ ಕೇವಲ ಚಾಬಹಾರ್ ಪೋರ್ಟ್ ಮಾತ್ರ ಅಲ್ಲ, ಬೇರೆ ಇನ್ನಿತರ ಎಲ್ಲ ರಾಷ್ಟ್ರಗಳ ಒಂದು ರಫ್ತು ಉದ್ಯಮ ಕೂಡ ಭಾರತಕ್ಕೆ ಹೊಡೆತ ಬೀಳುವಂಥ ಸಾಧ್ಯತೆ ನಿಶ್ಚಳ. ಜೊತೆಗೆ ಖಮೇನಿ ಸರ್ಕಾರ ಏನಿದೆ ಅದು ಭಾರತದ ಜೊತೆ ಅತ್ಯುತ್ತಮವಾದ ಸಂಬಂಧನ ಹೊಂದಿದೆ. ಒಂದು ವೇಳೆ ಅಲ್ಲಿ ಖಮೇನಿ ಸರ್ಕಾರ ಇಲ್ಲ ಅಂದರೆ ಭಾರತಕ್ಕೆ ಹೊಡೆತ ಆಗೋದು ಕರೆಕ್ಟು. ಒಂದು ಹಂತದಲ್ಲಿ ಖಮೇನಿ ಸರ್ವಾಧಿಕಾರಿ ಆಗಿದ್ರೂ ಕೂಡ ಭಾರತದ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಈ ಒಂದು ಪ್ಲಸ್ ಪಾಯಿಂಟ್ ನಮಗೆ ಆ ನಂತರದ ದಿನಗಳ ಮೈನಸ್ ಆಗೋಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಖಮೇನಿ ಸರ್ಕಾರ ಏನಾದರೂ ಪತನ ಆದರೆ 100% ಅಲ್ಲಿ ಅಮೆರಿಕ ಕೈಗೊಂಬೆ ಆಗಿರೋಂಥ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಗ್ಯಾರಂಟಿ. ಅಂಥ ಒಂದು ಸಂದರ್ಭದಲ್ಲಿ ಅಮೆರಿಕ ಕೈಗೊಂಬೆ ಸರ್ಕಾರ ಸಹಜವಾಗಿ ಪಾಕಿಸ್ತಾನಕ್ಕೆ ಆಪ್ತ ಆಗ್ಬೋದು. ಅವಾಗ ಭಾರತಕ್ಕೆ ನಿಜವಾಗ್ಲೂ ಹೊಡೆತ ಆಗೋಂಥ ಸಾಧ್ಯತೆ ಇದೆ. ಇವೆಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಈ ಒಂದು ಯುದ್ಧ ಏನಿದೆ, ಏನಂದ್ರೆ ಅಮೆರಿಕ ಇರಾನ್ ನಡುವೆ ಯುದ್ಧ, ಅದು ಸಂಭವಿಸಿದ್ರೆ ಭಾರತಕ್ಕೆ ನಿಜಕ್ಕೂ ನಷ್ಟ ಇದೆ. ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ನಷ್ಟ. ಹಾಗಾಗಿ ಒಂದು ವಿಶ್ವ ಶಾಂತಿಯ ಉದ್ದೇಶದಿಂದ ಆದರೂ ಈ ಯುದ್ಧ ನಡೀದಲೇ ಇರಲಿ, ಈ ಸಂಘರ್ಷ ಇಷ್ಟಕ್ಕೆ ಅಂತ್ಯ ಆಗಲಿ ಅನ್ನೋದು ಎಲ್ಲರ ಆಶಯ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.